ಹಲೋ ಮೈ ವೀವರ್ಸ್, ಇವತ್ತು ನಾನು ರಾಜ್ಮಾ ಕಾಳು ಹಾಕಿ ಪಲಾವ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಾಳನ್ನೆನೆ ಹಾಕಿದ್ದೆ, ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ. ಡೈಲಿ ಅವ್ರಿಗೆ ಎರಡೆರಡು ಮೊಟ್ಟೆ ಕೊಡ್ತೀನಿ. ಮೊಟ್ಟೆ ಕೂಡ ಬೇಕಿಟ್ಟಿದ್ದೀನಿ. ಅವರ ಪ್ಲೇಟ್ ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಅಂತ. ಹೇಗೂ ಮಾಡಿದ್ರು ಹಿಂಗೆ ಮಾಡಿದ್ರು ಇಬ್ಬರಿದ್ರೆ ಜಗಳ ಆಡೋದಂತೂ ನಿಲ್ಲೋದೇ ಇಲ್ಲ. ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ. ದಿನಕ್ಕೆ 1000 ಸಲ ಅಮ್ಮ 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 ಅಂತಲೇ ಇರ್ತಾರೆ. ಅವರಿಗೆ ಆನ್ಸರ್ ಕೊಡೋ ಅಷ್ಟರಲ್ಲಿ ಸಾಕಾಗೋಗಿರ್ತದೆ. ಕೆಲಸ ಮಾಡಿ ಸಾಕಾಗಿರ್ತದೋ ಇಲ್ವೋ, ಅಮ್ಮ ಅನ್ನೋದು ಕೇಳಿ ಕೇಳಿನೇ ಸಾಕಾಗೋಗಿರುತ್ತೆ. ಓಕೆ, ಬನ್ನಿ ಇವಾಗ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅವ್ರನ್ನ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನಾನು ರೆಡಿ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಊಟ ಅಡುಗೆ ಮಾಡಿಲ್ಲ, ಬಂದು ಮಾಡಬೇಕು. ಓಕೆ, ಇವತ್ತು ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಏನು ಮಾಡಿಲ್ಲ. ಇವಾಗ ಅವ್ರಿಗಷ್ಟೇ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸ್ತಾನೆ. ಬರೀ ಮೊಟ್ಟೆನ ಈ ಥರ ಬೇಯಿಸಿ ಕೊಡೋದ್ರಿಂದ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಇದನ್ನು ಹುರಿದು ಮಾಡಿಕೊಡ್ತೀನಿ ಮತ್ತು ಆಮ್ಲೆಟ್ ಹಾಕೊಡ್ತೀನಿ, ತರಕಾರಿ ಹಾಕ್ಬಿಟ್ಟು ಮಾಡಿಕೊಡ್ತೀನಿ. ಆವಾಗ ಬೇಗ ಖಾಲಿ ಮಾಡ್ತಾರೆ. ಟೊಮೆಟೊ ಫುಲ್ ಖಾಲಿ ಮಾಡಬೇಕು ಭುಜ. ಟೈಮ್ ಇಲ್ಲ, ಆಲ್ರೆಡಿ ಆಗಿದೆ. ತಿನ್ನು ಬೇಗ ಬೇಗ. ಬೆಳಗ್ಗೆ ಎದ್ದು ಬಂದೋಳು ಈಚೆಗೆ ಬಂದಿಲ್ಲ. ಇವಾಗ ಬರ್ತಾಯಿದ್ದೀನಿ ಆಚೆ. ಇವತ್ತು ಬಿಸಿಲೇ ಇಲ್ಲ. ಇವತ್ತು ಬಿಸಿನೀರು ಕುಡಿಯೋಕ್ಕೂ ಟೈಮೇ ಇಲ್ಲ. ಇವತ್ತು ಲೇಟ್ ಆಗೋಯ್ತು ಇದ್ದಿದ್ದು. ಇವಾಗ ಎತ್ಕೊಂಡು ಕುಡಿಬೇಕು. ಇವ್ರು ಹೋದ್ಮೇಲೆ ತಕ್ಕ ನನಗೆ ಫ್ರೀನೇ ಇರಲ್ಲ. ಗಡ್ಬಿಡಿ ಮಾಡೋದೇ ಆಯಿತು. ಮಕ ನೋಡ್ತಾವಳು, ತಿನ್ನೆ. ಬೆಳಿಗ್ಗೆ ಎಂತ ತಕ್ಷಣ ಏನು ಕೊಟ್ರು ಮಕ ನೋಡ್ತಾ ಇರ್ತಾಳೆ. ಜ್ವರನ ಎಲ್ಲೈತೆ ಜ್ವರ? ಫಟಾಫಟ್ ತಿನ್ನೇವಳು ಮತ್ತೆ ಅಲ್ವೇನೆ. ತಿನ್ನಕ್ಕಾಗದೆ ಇರೋದಕ್ಕೇನೋ ಒಂದು ನೆಪ ನಿಂದು. ಇವತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಬುಲ್ಬುಲ್ಸ್ ಇರೋದ್ರಿಂದ 3 ಬಾಕ್ಸು. ಆದ್ದರಿಂದ ಬಾಳೆಹಣ್ಣು ಒಂದು ಕೊಟ್ಟಿದ್ದೀನಿ, ಕಾಳು ಪಲ್ಯ ಮತ್ತು ಪಲಾವ್. ಹೇಳ್ರಿ, ತಿನ್ನಿರಿ ಬೇಗ. ಸ್ಟಾರ್ಟ್ ಮಾಡಿದ್ಲು ಕತೆನ. ಯಾವುದು? ಹಾಂ, ನಾನು ಹಾಕಿರೋದೇ ಅರ್ಧ. ಸುಮ್ಮನೆ ತಿನ್ನು. ಯಾಕೆ ಊದ್ಕೊಂಡೈತೆ ಮುಖ? ಹಾಕೋ. ಓಕೆ, ಇವರು ಸ್ಕೂಲ್ಗೆ ಹೋಗಿದ್ದಾಯಿತು. ನೆಕ್ಸ್ಟು ನಾನು ರೆಡಿ ಆಗಿಬಿಟ್ಟು ನನ್ನ ಕೆಲಸಕ್ಕೆ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಬಂದು ಅಡುಗೆ ಊಟ ಮಾಡಬೇಕು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.